ಸರ್, ನಿಮ್ ಮಗ ಸರ್ಕಾರಿ ಶಾಲೆ HIT ಅಲ್ಲಿ ಆಕ್ಟ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಮುಂಚೆನೆ ಹೇಳಿದ್ರಾ? ಇಲ್ಲ ಇಲ್ಲ ಯಾವ್ದಿಲ್ಲ ಮೇಡಮ್. ನಮ್ಗೆ ಅವ್ನು ಯಾವ ಫಿಲಮ್ ಹೋಗ್ಬೇಕಲ್ಲಿ, ಶಾರ್ಟ್ ಫಿಲಮ್ ತೆಗಿಬೇಕೇ, ಪ್ರೋಗ್ರಾಮ್ ಹೋಗ್ಬೇಕು, ನಮ್ಗೆ ಯಾವ್ದು ಹೇಳ್ತಿರಲಿಲ್ಲ. ಬರೋದು, ಊಟ ತಿಂಡಿ ಮಾಡ್ಕೊಂಡು ಮಲಗಿರೋದು, ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬರ್ತೀನಿ ಅಷ್ಟೇ. ಹೋಯ್ತೀನಿ ಅಂತ ಬರ್ತೀನಿ, ಅದು ಯಾವ್ದು ಹೇಳ್ತಿರಲ್ಲ ಮೇಡಮ್. ಸರ್ಕಾರಿ ಶಾಲೆ HIT ಅಲ್ಲಿ ಮಾಡಿದ್ದಾರೆ, ಅವರು ಸರ್ಕಾರಿ ಶಾಲೆಯಲ್ಲೇ ಓದಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಹೇಗ್ ಅನ್ಸ್ತದೆ? ತುಂಬಾ ಹೆಮ್ಮೆ ಪಡ್ತೇನೆ ಸರ್. ಇವತ್ತು ಹಳ್ಳಿಲಿಟ್ಟಿರೋ ಹುಡುಗ ಕುರಿ ಕಾಯಿಕೆ ನಿಂತಿದ್ದಾನ ಮಗ, ಅವನು ಕುರಿ ಕಾಯಿಕೆ ಸ್ಕೂಲಿಂದ ಬಂದಟ್ಟಿಗೆ ಕುರಿ ಎಟ್ಕೊಬೇಕು, ಕುರಿ ಎಟ್ಕೋಬೇಕು, ಗದ್ದೆ ಕೆಲಸ ಮಾಡಬೇಕು ಅಂತ ಹಳ್ಳಿಯಲ್ಲಿ ಹುಟ್ಟಿದಂತ ಬೆಳೆದಂತ ಹುಡುಗ ಇವತ್ತು ಫಿಲಂ ತೆಗೆದು ಈಗ ಥಿಯೇಟರ್ ಅಲ್ಲಿ ಫಿಲಂ ಓಡ್ಬೇಕು ಅಂದ್ರೆ ಅದು ಇಡೀ ಕರ್ನಾಟಕ ಹೆಮ್ಮೆ ಪಡ್ಬೇಕು. ಹಳ್ಳಿ ಹುಡುಗ ಅವನು. ನಿಮ್ಮೂರಲ್ಲಿ ಇವಾಗ ಗಿಲ್ಲಿ ಬಗ್ಗೆ ಎಲ್ಲ ಏನ್ ಮಾತಾಡ್ತಾರೆ? ತುಂಬಾ ಹೆಮ್ಮೆ ಪಡ್ತಾರ ಬಿಡಿ. ಎಲ್ಲರ ಕೇಳಿ, ಈ ಬಸವೇಶ್ವರ ದೇವಸ್ಥಾನದ ಸರ್ಕಾರ ಎಲ್ಲಾರ ಕೇಳಿ, ಬಂಡೂರು ಸರ್ಕಾರ ಕೇಳಿ, ತುಂಬಾ ಹೆಮ್ಮೆ ಪಡ್ತಾರೆ. ಅವರು ಇದೇ ಶಾಲೆಯಲ್ಲಿ ಓದಿರೋದಲ್ಲ? ಇದೇ ಶಾಲೆ ಓದವ್ರನ್ನ. ಇದು ಬಿಟ್ರೆ ಬಂಡೂರು. ಅವ್ರೇನಾದ್ರು ಶಾಲೆಯಲ್ಲಿ ತಪ್ಪು ಮಾಡಿ ನೀವು ಅವ್ರಿಗೆ ಹೊಡೆದಿರೋದಿದ್ಯಾ? ಶಾಲೆಯಲ್ಲಿ ಏನು ತಪ್ಪು ಮಾಡ್ಲಿಲ್ಲ ಅವರು. ಆದ್ರೆ ಮತ್ತೆ ರಜೆ ಕೊಟ್ಟಾಗ ಜಮೀನು ತಗೋಬೇಕು, ಗದ್ದೆ ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಆಡು ಕುರಿ ಮೇಯಿಸ್ಬೇಕು. ಮತ್ತೆ ಐಟು ಅಂದ್ರೆ ನೀರ್ ಮುಳುಗೋದು, ಮತ್ತೆ ಪೋಲಿ ಒಂಥರ ಗೋಲಿ ಆಡೋ, ಇದೇ ನೋಡ್ದವನೇ. ಇದೇನು ಲಗತ್ತಲ್ಲ ಇದು. ಸ್ಕೂಲ್ ಬಿಟ್ಟು ರಜಾ ಕೊಟ್ಟ ಮೇಲೆ ಭೂಮಿಗೆ ಕುರಿ ಮೇಯಿಸು, ಅದು ನಮ್ದು ಹಳ್ಳಿ ರೈತರು ಉದ್ಯೋಗ ಇದು ಅಂತ ಆಗ್ಬಿಡ್ದವ್ನಿ. ಅದ್ ಬಿಟ್ರೆ ಈ ಶಾಲೆ ಒಳಗೆ ಇಂಥ ತೀಟೆ ಮಾಡ್ಕೋಬೇ ಇದೆಯಾ, ಇಂಥ ಪೋಲಿ ಬುದ್ಧಿ ಆಡ್ಕೋಬೇ ಇದೆಯಾ, ಹುಡುಗರು ಕೆಣಕ್ ಬಿಟ್ಟು ಓದಿರೋರ ಹತ್ರ ಮನೆ ಹತ್ರ ಇದ್ರಲ್ಲಿ ಮಾತ್ರ ಇಲ್ಲೂ ಇಲ್ಲ, ನೋಡಿನೂ ಇಲ್ಲ ಮೇಡಮ್. ಅದು ಈಗ ಸರ್ಕಾರಿ ಶಾಲೆ HIT ಅಲ್ಲಿ ಅವ್ರು ಆಕ್ಟ್ ಮಾಡ್ತಿದ್ದಾರೆ, ಅವರು ದೊಡ್ಡ ಕಟ್ಔಟ್ ಮಾಡಿಸ್ಬೇಕು ಅಂತ ಇದಾರೆ ಸರ್ ಫಿಲ್ಮ್ ಅವರು. ನಿಮ್ಗೆ ಅದ್ರ ಬಗ್ಗೆ ಯಾವ ತರ? ತುಂಬಾ ಸಂತೋಷ. ಈ ಕರ್ನಾಟಕ ನೋಡುತ್ತಾ ನೋಡಿ, ಇಂಕೆ ಹಳ್ಳಿ ಹುಡುಗ, ಇಂಕೆ ಒಂದ್ ಮಗ ಅಂತ ನಮ್ ಪರಿಚಯ ಇರುವ ಇಂಕೆನ್ ಮಗನ ದಾರ್ಸ್ಬೋದು ಹುಡುಗ, ತಂದೆ ಇಂಕೆ ಅವ್ರ ತಾಯಿ ಇದ್ದವರು, ಇಂಕೆ ಇಡೀ ಕರ್ನಾಟಕ ಹೆಮ್ಮೆ ಪಡುತ್ತೆ. ನಮ್ಗೆ ಅದೇ ಸಾಕು.